ಅಂಕೋಲಾ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ಬ್ರಹ್ಮೂರು ಕಬ್ಬಗಾಲದ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ತಿಲಕ್ ಹೆಗಡೆಯ ತಂದೆ ರಾಘವೇಂದ್ರ ಹೆಗಡೆ ಸುಮಾರು 18 ಅಡಿ ಎತ್ತರದ ಆಕರ್ಷಕ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನ ಸ್ವಂತ ಖರ್ಚಿನಲ್ಲಿ ಸ್ವತಃ ಸಿದ್ಧಪಡಿಸಿ ಶಾಲಾ ಆವರಣದಲ್ಲಿ ಸ್ಥಾಪಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಕ್ಷಯ್ ಶೆಟ್ಟಿಯವರ ವರದಿ ಇಲ್ಲಿದೆ. ರಾಘವೇಂದ್ರ ಹೆಗಡೆಯವರು ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಗಟ್ಟುಮುಟ್ಟಾದ ಅಡಿಪಾಯವನ್ನ ನಿರ್ಮಿಸಿಕೊಂಡು ಅದರ ಮೇಲೆ 22 ಅಡಿಯ ಪೀಠ ಸೇರಿ ಸುಮಾರು 1.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ಮೂರ್ತಿ ನಿರ್ಮಾಣಕ್ಕಾಗಿ ಖರ್ಚು ಮಾಡಿದ್ದಾರೆ. ಕಳೆದ 4 ತಿಂಗಳಿನಿಂದ ಸತತ ಪರಿಶ್ರಮದೊಂದಿಗೆ ತಮ್ಮ ಪತ್ನಿಯ ಸಹಕಾರದೊಂದಿಗೆ ಮೂರ್ತಿಯನ್ನ ನಿರ್ಮಿಸಿದ್ದಾರೆ. ದೀರ್ಘಕಾಲ ಬಾಳಿಕೆ ಬರಬೇಕೆನ್ನುವ ಉದ್ದೇಶದಿಂದ ಸಂಪೂರ್ಣ ಸಿಮೆಂಟ್, ಕಬ್ಬಿಣದಿಂದಲೇ ಮೂರ್ತಿಯನ್ನ ತಯಾರಿಸಲಾಗಿದೆ. ಸುರಕ್ಷತೆಯ ದೃಷ್ಟಿಯಿಂದ ತಜ್ಞರ ಸಲಹೆ ಸೂಚನೆಗಳನ್ನ ಪಡೆದಿದ್ದಾರೆ. ಜನವರಿ 12 ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ಸ್ಥಳೀಯರು ಹಾಗೂ ಆಗಮಿಸುವ ಗಣ್ಯರ ಸಮ್ಮುಖದಲ್ಲಿ ಮೂರ್ತಿಯನ್ನ ಲೋಕಾರ್ಪಣೆಗೊಳಿಸಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡಿದ್ದೇವೆ ಎನ್ನುತ್ತಾರೆ ರಾಘವೇಂದ್ರ ಹೆಗಡೆ. ಮೊದಲಿಗೆ ಮಣ್ಣಿನಿಂದ 8 ಅಡಿ ಎತ್ತರದ ವಿವೇಕಾನಂದರ ಮೂರ್ತಿ ತಯಾರಿಸಿ ಮೋಲ್ಡ್ ಲಿಕ್ವಿಡ್, ಮದರ್ ಮೋಲ್ಡ್ ಲಿಕ್ವಿಡ್ ಬಳಸಿ ಕವಚ ತಯಾರಿಸಿಕೊಂಡೆವು. ನಂತರ ಆ ಕವಚವನ್ನ ಮಣ್ಣಿನ ಮೂರ್ತಿಯಿಂದ ಹೊರತೆಗೆದು ಕವಚದೊಳಗೆ ಕಬ್ಬಿಣದ ರಾಡ್, ಜೆಲ್ಲಿ, ರೇತಿ, ಸಿಮೆಂಟ್ ಬಳಸಿ ಕಾಂಕ್ರೀಟ್ ಹಾಕಲಾಯಿತು. 2 ದಿನದ ಬಳಿಕ ಕವಚವನ್ನ ಹೊರತೆಗೆದು ಸಿಮೆಂಟ್ ಮೂರ್ತಿಗೆ ನೀರು ಕೊಡುತ್ತಾ ಬಂದೆವು. ಶಾಲೆಯಲ್ಲಿ ಮೂರ್ತಿ ಸ್ಥಾಪಿಸಲು ಸೂಕ್ತ ಸ್ಥಳವನ್ನ ಗುರುತಿಸಿ ಅಭಿಯಂತರರ ಸಲಹೆ ಪಡೆದು 6 ಅಡಿ ಅಡಿಪಾಯ ನಿರ್ಮಿಸಿ ಅದರ ಮೇಲೆ 4 ಅಡಿ ಎತ್ತರದ ಪೀಠವನ್ನ ನಿರ್ಮಿಸಿದೆವು. ಒಟ್ಟು 10 ಅಡಿ ಅಡಿಪಾಯದ ಮೇಲೆ 8 ಅಡಿ ಎತ್ತರದ ಸುಮಾರು 8 ಕ್ವಿಂಟಾಲ್ಗಿಂತ ಅಧಿಕ ತೂಕವನ್ನ ಹೊಂದಿರುವ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನ ಅವರ ಮನೆಯಿಂದ 3 ಕಿಲೋಮೀಟರ್ ದೂರವಿರುವ ಶಾಲೆಯ ಬಳಿ ಕ್ರೇನ್ ಮೂಲಕ ತೆರಳಿ ಮೂರ್ತಿಯನ್ನ ಸ್ಥಾಪಿಸಲಾಯಿತು. ಶಾಲೆಗೆ ನಮ್ಮದೇನಾದ್ರೂ ಚಿಕ್ಕ ಕೊಡುಗೆ ಇರಲಿ ಎಂದು ಈ ಕಾರ್ಯ ಮಾಡಿದ್ದೇವೆ. ನನಗೆ ಈ ಕಾರ್ಯಕ್ಕೆ ಸ್ವಾಮಿ ವಿವೇಕಾನಂದರೇ ಸ್ಫೂರ್ತಿ, ಶಕ್ತಿ ಎಂದು ಮೂರ್ತಿ ಕಲಾಕಾರರೂ ಆಗಿರುವ ರಾಘವೇಂದ್ರ ಹೆಗಡೆ ತಿಳಿಸುತ್ತಾರೆ. ನನಗೆ ಇಲ್ಲಿ ನಮ್ಮ ಬ್ರಹ್ಮೂರು ಶಾಲೆಗೆ ಒಂದು ಕೊಡುಗೆ ಕೊಡಬೇಕು ಅಂತ ತುಂಬ ಒಂದು ಆಸಕ್ತಿ ಇತ್ತು, ಒಂದು ಇಂಟ್ರೆಸ್ಟ್. ಅದು ನಮ್ಮ SDMC ಅವರಲ್ಲಿ ಮತ್ತು ನಮ್ಮ ಊರ ಹಿರಿಯವರಲ್ಲಿ, ಮಕ್ಕಳ ಪಾಲಕರಲ್ಲಿ ಎಲ್ಲ ಕೇಳಿಕೊಂಡಾಗ ಅದು ಭಾಳ ಖುಷಿಯಿಂದ ಒಪ್ಪಿಕೊಂಡ್ರು. ಅವರ ಖುಷಿಯಿಂದ ಒಪ್ಪಿಕೊಳ್ಳುವಿಕೆ ನಮ್ಗೆ ಭಾಳ ಪ್ಲಸ್ ಪಾಯಿಂಟ್ ಆಯಿತು. ಹಾಗಾಗಿ ನಾನು ಒಂದು 4 ತಿಂಗಳಿಂದ ಈ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡೆ. ಇದು ಪ್ರಾರಂಭದಲ್ಲಿ ಮಣ್ಣಿನ ಮೂರ್ತಿಯನ್ನು ನಾನು ಮಾಡಿಕೊಂಡೆ. ಮಣ್ಣಿನ ಮೂರ್ತಿಯನ್ನು ನಾವು ಕೈ ಕುಡಿಸಿ ಬೇಕಾದ ಟೈಮ್ನಲ್ಲಿ ನಾವು ಚೆನ್ನಾಗಿ ಮಾಡಲಿಕ್ಕೆ ಬರ್ತದಲ್ಲ, ಅದಕ್ಕೋಸ್ಕರ ಅದಕ್ಕೆ ಮತ್ತೆ ನಾನು ಲಿಕ್ವಿಡ್ ಅನ್ನು ಬಳಸ್ಕೊಂಡು ಅದರಿಂದ ಮೋಲ್ಡ್ ತಗೊಂಡೆ. ಆಮೇಲೆ ನೆಕ್ಸ್ಟ್ ಫೈಬರ್ ಗ್ಲಾಸ್ ಲಿಕ್ವಿಡ್ ನಿಂದ ಮತ್ತೆ ಮದರ್ ಮೋಲ್ಡ್ ಅಂತ ಹೇಳಿ ತಗೊಂಡೆ. ಹಾಗೆ ಮಾಡ್ತಾ ನಾನು ಮೋಲ್ಡ್ ಕವಚವನ್ನು ಬದಿಗೆ ಇಟ್ಕೊಂಡು ಅಲ್ಲಿ ಸೆಟ್ ಮಾಡಿ ಅದಕ್ಕೆ ಸಿಮೆಂಟು, ಕಬ್ಬಿಣ, ರೇತಿ, ಜಲ್ಲಿ, ಹೀಗೆ ಕಾಂಕ್ರೀಟ್ ಒಟ್ಟು 8 ಫೂಟಿನ ಈ ವಿವೇಕಾನಂದ ಸ್ವಾಮಿಯನ್ನು ನಾನು ನಿರ್ಮಿಸಿದ್ದೇನೆ. ಇದು ಕ್ರೇನ್ ಮುಖೇನ ನಾವು ಈ ಕಡೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಇಲ್ಲಿ ಸ್ಟ್ಯಾಂಡ್ ಮಾಡಿದ್ದೇವೆ. ನಮ್ಮ ಫೌಂಡೇಶನ್ ಮತ್ತು ಭಾಳ ಭದ್ರತೆಯಾಗಿ ಮಾಡಿದ್ದೇವೆ. ಇದಕ್ಕೆ ತುಂಬ ಜನರ ಸಹಕಾರವು ಅಷ್ಟೇ ಇದೆ. ಮತ್ತು ಅಡಿಯಲ್ಲಿ ಮತ್ತು ಮೇಲೆ ಸೇರಿ ಒಂದು 10 ಫೂಟಿನ ಒಂದು ಪಿಲ್ಲರ್ ನಾವು ಎಬ್ಬಿಸ್ಕೊಂಡಿದ್ದೇವೆ. ಮೇಲೆ 8 ಫೂಟಿನ ಸ್ಟ್ಯಾಚ್ಯೂ, ಒಟ್ಟು ಒಂದು 18 ಫೂಟ್ ಟೋಟಲ್ ಇರ್ಬೋದು ಅಂತ ಅನಿಸ್ತದೆ. ಅದಕ್ಕೆ ಪೇಂಟು ಬ್ಲ್ಯಾಕ್ ಆ್ಯಂಡ್ ವೈಟನ್ನು ನಾನು ನೀಡಿದ್ದೇನೆ. ಯಾಕೆ ಕೇಳಿದ್ರೆ ಒಂದು ಸಿಮೆಂಟ್ ಆಗಿರೋದು ಇದಕ್ಕೆ ಅದು ಸಿಮೆಂಟನ್ನು ನಾವು ಸ್ವಲ್ಪ ವೃತ್ಪಕ್ಷವಾಗಿ ಕಾಣಿಸಬೇಕು ಅನ್ನೋ ಉದ್ದೇಶದಿಂದ ಹಾಗೆ ಮಾಡಿರೋದು, ಬಿಟ್ಟು ಬೇರೆ ಏನೂ ಇಲ್ಲ. ಕೆಲವು ಜನ ಹೇಳ್ತಾರೆ ಕಾವಿ ಬಟ್ಟೆಯಲ್ಲಿ ಕಾವಿ ಮುಂಡಾಸ ಇರಬೇಕಾಗಿತ್ತು. ಹೌದು, ಅದೆಲ್ಲ ಹೌದಾಗಿದ್ದರು. ಆದರೆ ಇದು ಸಿಮೆಂಟಿನ ಒಂದು ಸ್ಟ್ಯಾಚ್ಯೂ, ಹಾಗಾಗಿ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಸ್ಟಮಲ್ಲಿ ನಾನು ಮಾಡಿದ್ದೇನೆ. ಹಾಗಾಗಿ ಊರವರು ಬಹಳ ನಮಗೆ SDMC ಅವರು ಮತ್ತು ಊರ ಜನತೆ, ಇಡೀ ಬ್ರಹ್ಮೂರಿನ ಸರ್ವ ನಾಗರಿಕರೆಲ್ಲ ಬಹಳ ಸಹ ನಮಗೆ ಸಪೋರ್ಟ್ ಕೊಟ್ಟು ಮಾಡ್ತಾ ಇರುವ ಈ ಕೆಲಸಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ. ಬಹಳ ಒಂದು ಖುಷಿಯ ವಿಚಾರ. ಇನ್ನು ಪ್ರೋತ್ಸಾಹ ನಮಗೆ ಸಿಕ್ಕುತ್ತದೆ, ಬಹಳ ಖುಷಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿರುವ ಸ್ವಾಮಿ ವಿವೇಕಾನಂದ ಮೂರ್ತಿ ನಿರ್ಮಿಸುವ ಮೂಲಕ ಕಲಾವಿದ ರಾಘವೇಂದ್ರ ನಾಡಿಗೆ ಒಂದೊಳ್ಳೆ ಸಂದೇಶವನ್ನ ನೀಡಿದ್ದಾರೆ. ಅವರ ಕಾರ್ಯಕ್ಕೆ ಎಲ್ಲರೂ ಶ್ಲಾಘಿಸಬೇಕಾಗಿದೆ.
ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ 101 ಉಪಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಯಾಗಬೇಕು. ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದರೂ ಆಳುವ ಸರ್ಕಾರಗಳ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿಲ್ಲ. ಆದ್ದರಿಂದ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಎಸ್ ಫಕೀರಪ್ಪ ತಿಳಿಸಿದರು. ಕಾರವಾರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಹಾಗೂ ಪಂಗಡದಲ್ಲಿಯೂ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇದೆ. ಹೀಗಾಗಿ ಸರ್ಕಾರದ ಮೀಸಲಾತಿ ಪಡೆಯಲು ಕೆಲವರಿಗೆ ಸಾಧ್ಯವಾಗ್ತಿಲ್ಲ. ಪರಿಶಿಷ್ಟ ಜಾತಿಯಲ್ಲಿರುವ ಅತಿ ದುರ್ಬಲ ಜಾತಿಯವರು ಅದೇ ಜನಾಂಗದ ಜಾತಿಯವರೊಡನೆ ಸ್ಪರ್ಧಿಸಿ ಮೀಸಲಾತಿ ಪಡೆದುಕೊಳ್ಳುವ ಸ್ಥಿತಿ ಇದೆ. ಹೀಗಾಗಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಮೀಸಲಾತಿಯೊಂದಿಗೆ ಅದರ ಉಪಜಾತಿಗಳ ಜನಸಂಖ್ಯೆಯನ್ನ ಆಧರಿಸಿ ಒಳ ಮೀಸಲಾತಿ ಜಾರಿಗೆ ತರಬೇಕು ಎಂದರು. ಆಡಳಿತ ವರ್ಗ ಹಾಗೂ ಕೆಲವು ಮೇಲ್ಜಾತಿಯ ಜನರು ಪರಿಶಿಷ್ಟ ಜಾತಿಯ ನಕಲಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ಸರ್ಕಾರದ ಸೌಲಭ್ಯ ಪಡೆಯುತ್ತಿದ್ದಾರೆ. ಇಂಥವರನ್ನ ಗುರುತಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ವಿದ್ಯಾರ್ಥಿ ವೇತನ ನೀಡೋದು. ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿ ಪಂಗಡಗಳ ಭೂ ಪರಭಾರೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ಮಾಡುವುದು. ಎಸ್ಸಿ, ಎಸ್ಟಿ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿರುವ ಎಸ್ಪಿ, ಟಿಎಸ್ಪಿ ಅನುದಾನವನ್ನ ಅನ್ಯ ಉದ್ದೇಶಕ್ಕೆ ಬಳಸದೇ ಇರುವಂತೆ ಕಾನೂನು ಮಾಡುವುದು ಸೇರಿದಂತೆ 12 ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ವರ್ಷ ಮಾತ್ರ ಮೀಸಲಾತಿ ಕೊಟ್ಟರು. 10 ವರ್ಷದಲ್ಲಿ ನಾವು ಜನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದೆ ಬಂದರೆ 10 ವರ್ಷದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಆಳುವ ಪಕ್ಷಗಳು, ನಮ್ಮ ಅಧಿಕಾರದಲ್ಲಿರುವಂತಹ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು, ಮೇಲ್ಜಾತಿಯವರು ಎಸ್ಸಿ, ಎಸ್ಟಿ ಮೀಸಲಾತಿಯನ್ನು ಕಬಳಿಸಿದರು. ಅನೇಕ ಜಾತಿಯವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಲಕ್ಷಾಂತರ ಉದ್ಯೋಗ, ಅನೇಕ ಜನ ರಾಜಕೀಯ ಸ್ಥಾನಮಾನಗಳನ್ನು ಪಡೆದುಕೊಂಡಿದ್ದಾರೆ, ಆರ್ಥಿಕ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ. ಈಗ 101 ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಅನೇಕ ಜನ ಮೀಸಲಾತಿ ಸೌಲಭ್ಯ ಪಡೆದಿಲ್ಲ, ಮೀಸಲಾತಿ ಏನಂತ ಗೊತ್ತೇ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿದ್ದಾರೆ. ಅದಕ್ಕಾಗಿ ಜನಸಂಖ್ಯಾ ಸಮಿತಿಯವರು ನಾವು 101 ಜಾತಿ ಕೂಡ ಅವರು ಜನಸಂಖ್ಯೆಗೆ ಅನುಸಾರವಾಗಿ ಪ್ರತಿಯೊಂದು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಏನು ಇನ್ನೂವರೆಗೆ 101 ಜಾತಿ ಉಪಜಾತಿಗಳಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿಸಿಲ್ಲ, ಅವರ 101 ಜಾತಿಯಲ್ಲಿ ಇನ್ನೂ ಯಾರು ಮೀಸಲಾತಿಸಿಲ್ಲ ಮೀಸಲಾತಿಸಬೇಕು ಅಂತ ಹೇಳಿದ್ರೆ ಜನಸಂಖ್ಯೆ ಆಧಾರದ ಮೀಸಲಾತಿ ಕೊಡ್ತೀವಿ. ಈ ಮಾದಿಗ ಜಾತಿಯಲ್ಲಿ ಅವ್ರು ಎಷ್ಟು ಸಂಖ್ಯೆ ಅದಾರ ಅವ್ರಿಗೆ, ಸಲವಾದಿ ಜಾತಿಯಲ್ಲಿ, ಸಂಬಂಧಿತ ಜಾತಿಯಲ್ಲಿ ಅವ್ರು ಎಷ್ಟು ಪರ್ಸೆಂಟ್ ಅದಾರ ಅವ್ರಿಗೆ, ಗೋರಿವೋಟರ್ ಜಾತಿಯಲ್ಲಿ ಅವ್ರು ಎಷ್ಟು ಸಂಖ್ಯೆ ಅದಾರ ಅವ್ರಿಗೆ, ಲಂಬಾಣಿ ಜಾತಿಯಲ್ಲಿ ಅವ್ರು ಎಷ್ಟು ಜನಸಂಖ್ಯೆ ಅದಾರ ಅವ್ರಿಗೆ, ಇನ್ನು ಪರ್ಚ ಪರಮ ಆ ಜಾತಿಯವರು ಎಷ್ಟು ಅದರ ಆ ಸಂಖ್ಯೆಗೆ ಅನುಗುಣವಾಗಿ ಮತ್ತೆ ಈ ಒಂದು 5-6 ಜಾತಿಯನ್ನು ಹೊರತುಪಡಿಸಿದ್ರೆ ಇನ್ನುಳಿದಂಥ ಸಣ್ಣ ಪುಟ್ಟ ಜಾತಿಗಳಿದ್ದಾವೆ. ಅಕ್ಕಿ ಪಕ್ಕಿ ಜನಾಂಗ ಇದ್ದಾರೆ, ಸುಡುಗಾಡು ಶೀತರಿದ್ದಾರೆ, ಅನೇಕ ಸಣ್ಣ ಪುಟ್ಟ ಜಾತಿಗಳು ಅಥವಾ ಬೇಡ ಜಂಗಮ ಅಸ್ಪೃಶ್ಯತೆಗಳು ಕೂಡ ಬೇಡ ಜಂಗಮ ಅವರು ನಮ್ಮ ರಾಜ್ಯದ ಆಂಧ್ರ ಮತ್ತು ಹೈದರಾಬಾದ್ ಗಡಿಗಳಾಗಿರ್ತಕ್ಕಂಥ ಬೀದರ್ ಮತ್ತು ಗುಲ್ಬರ್ಗ, ಬಳ್ಳಾರಿ ಈ ಜಿಲ್ಲೆಯ ಗಡಿ ಭಾಗದಲ್ಲಿ ಬರ್ತಾ ಇದ್ದಾರೆ. ಅವ್ರು ಇವತ್ತಿಗೂ ಕೂಡ ಅವರ ಮಕ್ಕಳಿಗೆ ಅವರಿಗೆ ಮೀಸಲಾತಿ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್.ಕೆ. ಶಿವಾನಂದ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಂಜುನಾಥ್ ಹಳ್ಳೇರ್, ಆಂಜನೇಯ ಒಡ್ಡರ್, ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷ ಅಶೋಕ್ ಮೇತ್ರಿ, ಹೊನ್ನಾವರ ಪ್ರಭು ಹಳ್ಳೇರ್, ಪರಶುರಾಮ್, ಲಕ್ಷ್ಮಣ್, ಮಹಿಳಾ ಅಧ್ಯಕ್ಷೆ ಮಾದೇವಿ ಹಳ್ಳೇರ್ ಇತರರು ಇದ್ದರು. ಕಾರವಾರ ಸದಾಶಿವಗಡದ ಜುಜೆಫ್ ರೊಜಾರಿಯೋ ಅವರು ಬರೆದ ವೋ ದ ವರ್ಲ್ಡ್ ಎಂಡ್ಸ್ ಇನ್ 2025 ಪುಸ್ತಕ ಪರರಾಜ್ಯದಲ್ಲಿ ಮನ್ನಣೆ ಗಳಿಸಿದ್ದು, ಅವರು ನಮ್ಮೂರು ಎಂಬ ಅಭಿಮಾನದಿಂದ ಈಗ ಕಾರವಾರದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ಹಿರಿಯ ಮುಖಂಡ ಎಂಆರ್ ನಾಯ್ಕ್ ತಿಳಿಸಿದರು. ಅವರು ಬುಧವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಜುಜೆಫ್ ಈ ಹಿಂದೆಯೇ ರಷ್ಯಾದಲ್ಲಿ ಯುದ್ಧವಾಗಲಿದೆ ಹಾಗೂ ವಿಶ್ವದಲ್ಲಿ ಮಹಾಮಾರಿ ಬರಲಿದೆ ಎಂದು ತಿಳಿಸಿದ್ದರು. ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆಯುತ್ತಿದ್ದು ಕೋವಿಡ್-19 ಕಾರಣ ಮಹಾಮಾರಿಯು ವಿಶ್ವವನ್ನ ಕಾಡಿದೆ. ಆದ್ದರಿಂದ ಅವರು ಬರೆದಿರುವ ಪುಸ್ತಕದ ಬಗ್ಗೆ ಓದುಗರಲ್ಲಿ ಕುತೂಹಲವಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಮಾಧವ್ ನಾಯಕ್ ಮಾತನಾಡಿ, ಸದಾಶಿವಗಡದ ಅಂದ್ರೆ ನಮ್ಮವರೇ ಆದ ಜುಜೆಫ್ ಫರ್ನಾಂಡಿಸರಿಗೆ ಮುಂದೇನು ನಡೆಯಲಿದೆ ಎನ್ನುವುದರ ಬಗ್ಗೆ ಕಾಲಜ್ಞಾನ ಇದೆ ಎನ್ನುವುದು ನನ್ನ ಭಾವನೆ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಧರ್ಮಾತೀತ ಎಲ್ಲರನ್ನೂ ಒಗ್ಗೂಡಿಸುವ ಸಾಹಿತ್ಯ ಅವರಿಂದ ಬರಲಿ. ಅವರ ಪುಸ್ತಕದಲ್ಲಿ ಜನರಿಗೆ ಒಳ್ಳೆಯ ಸಂದೇಶಗಳನ್ನ ನೀಡಲಿ ಎಂದು ಶುಭ ಹಾರೈಸಿದರು. ಪುಸ್ತಕದ ಲೇಖಕ ಜುಜೆಫ್ ರೊಜಾರಿಯೋ ಮಾತನಾಡಿ, ಜಗತ್ತಿನಲ್ಲಿ ಸದ್ಯ ಅನೇಕ ಘಟನೆಗಳು ನಡೆಯುತ್ತಿದ್ದು ಅದರಲ್ಲಿ ಕೆಲವೊಂದು ವಿಶ್ವದ ಮೇಲೆ ಗಂಭೀರವಾದ ಪರಿಣಾಮ ಬೀರಲಿದೆ. ಅದರ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ ಪುಸ್ತಕದಲ್ಲಿ ಮಾಡಲಾಗಿದ್ದು, ದೇವರು
ವಿಶ್ವವನ್ನ ನಮ್ಮನ್ನ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ ಎಂಇ ಶೇಖ್, ಇಸಾಕ್ ರುಜಾರಿಯೋ, ರಾಮದಾಸ್ ಪಾಟೀಲ್, ಶ್ಯಾಮ್ ಸುಂದರ್ ಉಪಸ್ಥಿತರಿದ್ದರು. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಶಾಂತಿ ಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್. ಮೊಬೈಲ್ ಸಂಖ್ಯೆ 8073039018, 9620342620. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.